ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರ ಅದ್ಭುತವಾಗಿ ನಡೆಯುತ್ತಿದ್ದು ಗೆಲ್ಲುವ ವಾತಾವರಣ ಇದೆ ಎಂದು ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೇಳಿದರು. ನಗರದ ಸೀತಾರಾಮಾಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಮಾತನಾಡಿದ ಅವರು, ಮಹಿಳೆಯರು ನಮ್ಮ ಸಾಧನೆ, ಪ್ರಧಾನಿ ನರೇಂದ್ರ ಮೋದಿಯವರ ಸಾಧನೆಗಳನ್ನು ಮನೆ ಮನೆಗೆ ತಿಳಿಸಿ ಮತಯಾಚನೆ ಮಾಡುತ್ತಿದ್ದಾರೆ. ವಾತಾವರಣ ಚೆನ್ನಾಗಿದೆ, ಖಂಡಿತ ಗೆಲ್ಲುವೆ. ಇದೇ ತಿಂಗಳ 20 ಅಥವಾ 21ರಂದು ಪ್ರಧಾನಿಯವರು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಪ್ರಚಾರ ಮಾಡಲಿದ್ದು ಅದರಲ್ಲಿ ಅರಸೀಕೆರೆ ಭಾಗವೂ ಸೇರಲಿದೆ. ರೂಟ್ ಮ್ಯಾಪ್ ಬಂದ ನಂತರ ತಿಳಿಸುವೆ. ಅದಾದ ಬಳಿಕ ಮಾಜಿ ಸಿಎಂ ಯಡಿಯೂರಪ್ಪ ಸಾಹೇಬರು ಬರುತ್ತಾರೆ. ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದು ಹೋದರೂ ಯಾವುದೇ ಬದಲಾವಣೆ ಆಗಲ್ಲ. ಆ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ. ಇದು ದೇಶದ ಚುನಾವಣೆ. ಮೋದಿ ಅವರೇ ದೇಶ ನಡೆಸಬೇಕು ಎಂಬುದು ಬಹುತೇಕ ಜನರ ಭಾವನೆಯಾಗಿದೆ. ಅವರ ಸಹಕಾರದಿಂದ ಹಾಸನ ಕ್ಷೇತ್ರವನ್ನ ಮತ್ತಷ್ಟು ಅಭಿವೃದ್ಧಿ ಮಾಡುವ ಆಶಯ ನನ್ನದು. ಮಂಡ್ಯಕ್ಕೆ ರಾಹುಲ್ ಗಾಂಧಿ ಬಂದ ಮಾತ್ರಕ್ಕೆ ಇಂಪ್ಯಾಕ್ಟ್ ಆಗಲ್ಲ. ಅವರ ವರ್ಚಸ್ಸು ಕುಗ್ಗುತ್ತಿದೆ. ಅವರ ನಡವಳಿಕೆ, ಯೋಜನೆಯನ್ನ ಎಲ್ಲ ನೋಡುತ್ತಿದ್ದಾರೆ. ರಾಜ್ಯಕ್ಕೆ, ದೇಶಕ್ಕೆ ಯಾರು ಬೇಕು ಎಂದು ಚಿಂತಿಸಿ ಜನಮತ ಹಾಕಲಿದ್ದಾರೆ. ಹಾಲಿ ರಾಜ್ಯ ಸರ್ಕಾರದ ವಿರುದ್ಧ ನಿಲ್ಲುವ ಕಾಲ ಬರಲಿದೆ ಎಂದು ಎಚ್ಚರಿಸಿದರು. ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಮನೆಮನೆಗೆ ಮುಟ್ಟಿಸೋಂಥ ಕೆಲಸನ ಮಾಡೋ ಅಂಥ ನಿಟ್ಟಲ್ಲಿ ಇವತ್ತು ಹೆಣ್ಮಕ್ಳು ಕೂಡ ಕ್ಯಾಂಪೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಭಾಳ ಶುಭವಾದಂಥ ದಿನ ಇವತ್ತು. ಅದರಲ್ಲೂ ಕೂಡ ಹೆಚ್ಚಾಗಿ ಹೇಳಬೇಕು ಅಂದರೆ ನಿಮ್ಮೆಲ್ಲರಿಗೂ, ಪತ್ರಿಕಾ ಮಾಧ್ಯಮದವ್ರಿಗೂ ಕೂಡ, ಮತ್ತು ಎಲ್ಲ ರಿಪೋರ್ಟರ್ಸು ಮತ್ತು ಹಾಗೂ ಕ್ಯಾಮ್ರಾಮನ್ನು ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ಮತ್ತು ಸಾರ್ವಜನಿಕರಿಗೆ, ಕರ್ನಾಟಕ ರಾಜ್ಯದ ಜನತೆಗೆ, ನಮ್ಮ ಜಿಲ್ಲೆ ಜನತೆಗೆ ಮೊದಲನೇದಾಗಿ ಹೇಳಬೇಕು ಅಂದರೆ ಇವತ್ತು ರಾಮನವಮಿ ಹಬ್ಬದ ಶುಭಾಶಯಗಳನ್ನ ಕೋರೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಭಾಳ ಚೆನ್ನಾಗಿ ನಡೀತಾ ಇದೆ. ವಾತಾವರಣವೂ ಭಾಳ ಚೆನ್ನಾಗಿದೆ. ಖಂಡಿತವಾಗ್ಲೂ 100ಕ್ಕೆ 100 ಭಾಗ ದೇವ್ರ ಫಲ ಕೊಡ್ತಾನೆ ಅನ್ನೋ ಭಾವನೆ ಮಾತಾಡ್ತೀನಿ ಸರ್. ಇವತ್ತು 3 ಜನ ಬರ್ತಿದ್ದಾರೆ. ಒಂದು ಕಡೆ ಮಾಧುಸ್ವಾಮಿ ಅಣ್ಣ ಬರ್ತಿದ್ದಾರೆ, ಅವರು ಕಾಚಿಘಟ್ಟ, ಬೆಲ್ಗೊಂಬ ಮತ್ತು ಜಾವಗಲ್ ಬರ್ತಿದ್ದಾರೆ. ನಂತರ ಕುಮಾರಣ್ಣವ್ರು ಬರ್ತಿದ್ದಾರೆ, HD ಕುಮಾರಸ್ವಾಮಿ ಬರ್ತಿದ್ದಾರೆ. ಚಂದ್ರಪಟ್ಟಣದಲ್ಲಿ ಬೃಹತ್ ಸಭೆನ ಮಾಡ್ತಿದ್ದಾರೆ. ಇಶ್ಯೂ ಆಗಿಲ್ಲ, ಟೂರ್ ರೂಟ್ ಇಶ್ಯೂ ಆಗಿಲ್ಲ. ಸೊ ಹಾಗಾಗಿ ಅದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ 20ಕ್ಕೆ ಆಯಿತು ಅಂದರೆ 21ಕ್ಕೆ ಬರ್ತಾರೆ, 21 ಆಯಿತು ಅಂದರೆ 20ಕ್ಕೆ ಬರ್ತಾರೆ ಸರ್. 2ರಲ್ಲಿ 1 ದಿನ ಬರ್ತಾರೆ.